ವೀರಭದ್ರೇಶ್ವರ ರೂಪ ತಾಳಿರುವಂಥ ಮೊದಲನೇ ಜಾಗ ಇದು. ಸತೀದೇವಿ ತುಂಡಾದಾಗ ಆಡಿದ ಜಾಗ ಇದು. ನಾವು ಹೋದ್ಸತಿ ಬಂದಾಗಿ ತೋರಿಸಿರ್ಲಿಲ್ಲ. ದೇವ್ರು ಕಾಣಿಸ್ತಾ ಇದೆ, ದೇವರು ಇದೇ ದೇವಸ್ಥಾನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ವರಿ ಮಾತಾಡ್ತಾ ಇದ್ದೀನಿ. ಎರಡನೇ ವ್ಲಾಗು ನಾನು ನಾಗರಹೊಳೆ ಚೆಕ್ ಪೋಸ್ಟಿಂದಾನೇ ಶುರು ಮಾಡ್ತಾ ಇರೋದು. ಇವತ್ತು ಕೊಟ್ಟಿಯೂರಿಗೆ 3ನೇ ಬ್ಯಾಚ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ರಶ್ ಹಿಂಗಿದೆ, ಏನಿದೆ ಅನ್ನೋದನ್ನು ತೋರಿಸ್ತೀನಿ. ಇವತ್ತು ನಾಗರಹೊಳೆನೆಲ್ಲ ತೋರಿಸಲ್ಲ. ಆಯಿತು, ನಮ್ಮ ಆಂಟಿ ಒಂದು ಫೋಟೋ ತಗೋಬೇಕಂತ ಅವ್ರದ್ದೊಂದು ಫೋಟೋ ತಗೋತೀನಿ ಅಪ್ಪನ ಜೊತೆನಲ್ಲಿ. ಅಲ್ಲಿ ನೋಡಿ, ಅಲ್ಲಿ ಕೂತಿದಾರಲ್ಲ ಅವ್ರ ಜೊತೆನಲ್ಲಿ ಒಂದು ಫೋಟೋ ಬೇಕಂತ ತಗೋತೀನಿ, ತಡೀರಿ. ಹಾಂ, ನೋಡಿ ನೋಡಿ ನೋಡಿ, ಕೊಟ್ಟಿಯೂರಿನಲ್ಲಿ ವಿಪರೀತ ಜನ ಜಂಗುಳಿ, ನಡೆಯೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಏನೇನು ಹೇಳಿದಾರೋ ಅದೆಲ್ಲ ಇಲ್ಲೇ ನೋಡ್ಕೊಳ್ಳಿ. ಎಷ್ಟು ಜನ ಇದ್ದಾರೆ, ಎಷ್ಟು ಜನ ತುಂಬಿದ್ದಾರೆ, ಎಷ್ಟು ಜನ ಇದಾಗಿದ್ದಾರೆ ಅಂತ ಇಲ್ಲೇ ನೋಡ್ಕೊಳ್ಳಿ. ಯಪ್ಪ, ನಮ್ಗೆ ನಿಂತ್ಕೊಳ್ಳೋಕೆ ಆಗ್ತಿಲ್ಲ, ಎಲ್ಲ ತಳ್ಳಾಡ್ತಿದ್ದಾರೆ, ನೋಡ್ಕೊಳ್ಳಿ ಇಲ್ಲಿ. ನೋಡಿ, ಎಲ್ಲರೂ ಹೇಳ್ತಿದ್ದಲ್ಲ ಕೊಟ್ಟಿಯೂರಿಗೆ ಬರಲೇಬೇಡಿ ಅಂತ. ಅವ್ರಿಗೆ ಹೇಳ್ತಾ ಇರೋದು ನೋಡಿ, ಎಲ್ಲೂ ಜನ ಇಲ್ಲ, ಜಾಸ್ತಿ ರಶ್ ಇಲ್ಲ. ಎಕ್ಸಿಟ್ ಇಂದ ಕರ್ಕೊಂಡು ಹೋಗ್ತಾ ಇದೀವಿ. ಇನ್ನೊಂದು ಅವರಲ್ಲಿ ದರ್ಶನ ಮಾಡ್ಕೊಂಡು ವಾಪಸ್ಸೇ ಬರ್ತೀವಿ ನಾವು. ಜನಗಳನ್ನ ಮಾತು ಕೇಳಬೇಡಿ, ಇನ್ಸ್ಟಾಗ್ರಾಮಲ್ಲಿ ಹೇಳೋರ್ನೆಲ್ಲ ಕೇಳಬೇಡಿ. ಜಾಸ್ತಿ ರಶ್ ಇಲ್ಲ, ಆರಾಮಾಗಿ ಕೊಟ್ಟಿಯೂರಿಗೆ ಬರ್ಬೋದು, ದರ್ಶನ ಮಾಡ್ಬೋದು. ಅಂದರೆ ವೀಕೆಂಡಲ್ಲಿ ರಶ್ ಇರುತ್ತೆ, ಅವಾಗ ನೋಡ್ಕೊಂಡು ಬನ್ನಿ. ಕೊಟ್ಟಿಯೂರು ಕ್ಷೇತ್ರದಲ್ಲಿ ಇವತ್ತು ನಮ್ಮದು ಕೊನೆ ದಿನದ ಟ್ರಿಪ್ಪು. ಯಾಕಂದರೆ ನಾಳೆಯಿಂದ ಲೇಡೀಸ್ಗೆ ಮಧ್ಯಾಹ್ನನೇ ಲಾಸ್ಟ್ ಆಗಿರೋದ್ರಿಂದ ಇವತ್ತೇ ಲಾಸ್ಟ್ ಮಾಡ್ತಾ ಇದ್ದೀವಿ. ನಾವು ಇಲ್ಲೇ ದೇವಸ್ಥಾನದ ಮುಂದೆ ಇದ್ದೀವಿ. ವೀರಭದ್ರೇಶ್ವರ ರೂಪ ತಾಳಿರೋದು. ಸತೀದೇವಿ ಯಜ್ಞಕುಂಡಕ್ಕೆ ಬಿದ್ದಾಗ ರೌದ್ರಾವತಾರದಲ್ಲಿ ತಾಳಿರುವಂಥ ರೂಪ ಇದು. ಅದು ವಿಗ್ರಹ ಇಲ್ಲೇ ಇದೆ ಕೆಳಗಡೆ. ಆ ಕಡೆ ದೂರದಿಂದ ಬಂದರೆ ಕಾಣಿಸುತ್ತೆ, ಹತ್ತಿರದಿಂದ ಬಂದು ಕ್ಯೂನಲ್ಲಿ ಬಂದು ನೋಡಬೇಕಾಗಿರುತ್ತೆ. ವೀರಭದ್ರೇಶ್ವರ ರೂಪ ತಾಳಿರುವಂಥ ಮೊದಲನೇ ಜಾಗ ಇದು. ಸತೀದೇವಿ ತುಂಡಾದಾಗ ಮೊದಲನೇ ತುಂಡು ಬಿದ್ದಿರುವಂತಹ ಪುಣ್ಯಕ್ಷೇತ್ರ ಇದು. ಇವ್ರನ್ನ ಆ ಮಾತು ಈ ಮಾತು ಎಲ್ಲನೂ ಕೇಳಿಕೊಂಡು ಕೊಟ್ಟಿಯೂರು ಕ್ಷೇತ್ರಕ್ಕೆ ಮುಂದಿನ ವರ್ಷನೂ ಬರೋದು ಮಿಸ್ ಮಾಡಿಕೊಂಡ್ರೆ ನೀವು ಪುಣ್ಯಕ್ಷೇತ್ರದ ದರ್ಶನ ಮಾಡೋದನ್ನ ಮಿಸ್ ಮಾಡ್ಕೋತೀರಾ. ಇವತ್ತಿಗೆ 12 ಸತಿ ನಾನು ದರ್ಶನ ಮಾಡಿದ್ದೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಒಳ್ಳೆಯದಾಗಿದೆ. ಸೊ ನಮ್ಗೆ ಒಳ್ಳೆಯದಾಗಿರೋದ್ರಿಂದ ನಾನು ನಿಜವಾಗ್ಲೂ ಹೇಳ್ತಾ ಇರೋದು, ದಯವಿಟ್ಟು ಮುಂದಿನ ವರ್ಷ ಮಾತ್ರ ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಆನೆ ಪ್ರೊಸೆಷನ್ನು ದಿನ ಬರುತ್ತೆ, ಯಾವ ಟೈಮಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ನೆನ್ನೆನೂ 1 ಗಂಟೆಗೆ ಬಂದಿತ್ತು, ಇವತ್ತು 1 ಗಂಟೆಗೆ ಬರ್ತಿದೆ. ಏನಕ್ಕೆ ಆನೆಯಲ್ಲಿ ಇದನ್ನ ವಿಗ್ರಹನ ಸುತ್ತಿಸ್ತಾರೆ ಅಂತ ಅಂದರೆ, ಸತೀದೇವಿ ಈಶ್ವರ ಇಬ್ಬರು ಬೇರೆ ಬೇರೆ ಇರುವಂತಹ ಜಾಗ ಇದು. ಈ ಆನೆ ಮೂಲಕ ಗಜರಾಜ ಅಂದರೆ ಗಣಪತಿ ಅಂದರೆ ಅವರ ಮೊದಲನೇ ಮಗ, ಇವ್ರ ಜೊತೆಯಲ್ಲಿ ಶಿವ ಪಾರ್ವತಿ ಇಬ್ಬರ ಜೊತೆಯಾಗಿ ಹೋಗಲಿ, ಇಲ್ಲಾದರೂ ಅವರಿಬ್ಬರು ಜೊತೆ ಆಗಲಿ ಅನ್ನೋ ಕಾರಣದಿಂದ ಈ ಆನೆ ಪ್ರೊಸೆಷನ್ನ ನಡೆಸೋದು. ಸೊ ಆದಷ್ಟು ಮುಂದಿನ ವರ್ಷ ಅಥವಾ ನಾಳೆಯಿಂದ ಜೆಂಟ್ಸ್ಗೂ ಓಪನ್ ಇದೆ 24ನೇ ತಾರೀಕು ತನಕ. ಅಲ್ಲಿವರೆಗೂ ದಯವಿಟ್ಟು ಬನ್ನಿ. ವೀರಭದ್ರೇಶ್ವರ ತಾಳಿರೋ ಮೊದಲನೇ ಕ್ಷೇತ್ರ ಇದು, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ದಯವಿಟ್ಟು ಬನ್ನಿ. ನೋಡಿ, ಆನೆ ಹೋಗ್ತಾ ಇದೆ. ಇಲ್ಲಿ ವಿಶೇಷ ಏನು ಅಂದರೆ ಇದೇನೇ ವಿಶೇಷ.
ಶಿವ ಶಕ್ತಿ ಬ್ರಹ್ಮ 3 ಜನ ನೆಲೆಸಿರುವಂಥ ಪುಣ್ಯಕ್ಷೇತ್ರ ಇದು. ಸೊ ದಯವಿಟ್ಟು ಮಿಸ್ ಮಾಡ್ಕೊಳ್ದೆ ಬನ್ನಿ. ಇದು ಸತಿ ಸತ್ತೋದಾಗ ವೀರಭದ್ರ ಸ್ವಾಮಿಯಾಗಿ ಇದು ಡ್ಯಾನ್ಸ್ ಮಾಡ್ತಾರಲ್ಲ ಆ ಜಾಗ, ಶಿವತಾಂಡವ ಆಡಿದ ಜಾಗ ಇದು. ನಾವು ಹೋದ ಸತಿ ಬಂದಾಗ ತೋರಿಸಿರ್ಲಿಲ್ಲ ನೋಡಿ. ಇವತ್ತು ತುಂಬ ರಶ್ ಇದೆ, ಆದರೂ ನಾವು ಇವತ್ತು ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ ಕಡೆಯಿಂದ ನುಕ್ಕೊಂಡೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಒಟ್ಟಿನಲ್ಲಿ ಇವತ್ತು ಹೋದ ಸತಿ ಬಂದಿದ್ದಕ್ಕಿಂತ ಚೆನ್ನಾಗಿ ದರ್ಶನ ಆಯಿತು. ರಶ್ ಇದ್ದಾರೆ, ಆದರೆ ನಮ್ಮ ಜೊತೆಲಿ ಬಂದರೆ ಹೆಂಗಾರು ಮಾಡಿ ನಾವು ದರ್ಶನ ಮಾಡಿಸ್ತೀವಿ. ಸೂಪರಾಗಿ ಕಾಣಿಸ್ತಿದೆ. ಅಲ್ಲಿ ನೋಡಲ್ಲಿ ಬೇರೆ ಹರಿತಾ ಇದೆ. ವ್ಯೂ ಪಾಯಿಂಟ್. ನಾವಿವಾಗ ಭಗವತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲ ಹತ್ತಿರದಲ್ಲಿ ಆನ್ ದಿ ವೇ ಹೋಗ್ತಾ ಒಂದು ಭಗವತಿ ದೇವಸ್ಥಾನ ಇದೆ, ಅಲ್ಲಿಗೆ ಬಂದಿದ್ದೀವಿ. ನೋಡಿ ಅಲ್ಲಿ ದೇವ್ರು ಕಾಣಿಸ್ತಾ ಇದೆ, ದೇವರು ಇದೇ ದೇವಸ್ಥಾನ. ಇದೇ ದೇವಸ್ಥಾನ ಚೆನ್ನಾಗಿದೆ. ಕೊಟ್ಟಿಯೂರು ಹತ್ತಿರ ಬಂದರೆ ಹತ್ತಿರದಲ್ಲೇ ಇದೆ ಇದು ದೇವಸ್ಥಾನ. ಮರಿದೆ ಮಿಸ್ ಮಾಡ್ದಂಗೆ ದೇವಸ್ಥಾನ ನೋಡ್ಕೊಂಡೋಗಿ, ತುಂಬ ಚೆನ್ನಾಗಿದೆ. ಇವತ್ತು ಭಗವತಿ ಟೆಂಪಲ್ಗೆ ಬಂದಿದ್ದೀವಿ. ನೋಡಿ ಈ ಭಗವತಿ ಟೆಂಪಲ್ಲು ನಾನು ಹೇಳಿದ್ದು, ನಮ್ಮ ಟ್ರಿಪ್ ಕರ್ಕೊಂಡು ಹೋಗೋದು ಈ ಭಗವತಿ ಟೆಂಪಲ್ಗೆ. ನೋಡ್ಕೊಳ್ಳಿ, ಮಡೇಕಾವುಗಲ್ಲ ಈ ಭಗವತಿ ಟೆಂಪಲ್. ಇಲ್ಲಿಗೆ ಬಂದು ನೆಕ್ಸ್ಟ್ ಇದರಿಂದ ಕೊಟ್ಟಿಯೂರಿಗೆ ಹೋಗೋದು. ನೋಡಿ ಇದು ಇಲ್ಲಿಗೆ ಹೋಗೋದು. ಕೃಷ್ಣ ಮಹಾಭಾರತದ್ದು ಬೋಧನೆ ಮಾಡ್ತಾರಲ್ಲ ಅದು ಎಲ್ಲ ಥರನೂ ಮಾಡಿದ್ದಾರೆ ಇಲ್ಲಿ. ವಿಷ್ಣುವಿನ ಎಲ್ಲ ಅವತಾರನೂ, ನರಸಿಂಹ, ವಾರಾಹ ಎಲ್ಲ ಆ ಥರನೂ ಮಾಡಿದ್ದಾರೆ. ಜಿಂಕೆಗಳು ನೋಡಿ, ಇಲ್ಲಿ ಜಿಂಕೆ ನಾಗರ ಹೊಳೆನಲ್ಲಿದೆ ಜಿಂಕೆಗಳು. ಇಲ್ಲೇ ಓಡಾಡ್ತಾರೆ. ಹೊರಗಡೆ ಒಳಗಡೆ ಚೆನ್ನಾಗೈತೆ. ಅದು ಮೈಸೂರಿಗೆ ನೋಡಿ, ಮೈಸೂರಿಗೆ ಬರಲ್ಲ. ಹುಲ್ಲು ತಿಂತೈತೆ. ಏಜ್ ಆಗಿದೆ, ವಯಸ್ಸಾಗಿರೋ ಆನೆ ನೋಡಿ. ಪಕ್ಕದಲ್ಲಿ ಏನು ಇದು ಮಾಡ್ತಿಲ್ಲ, ಅದಕ್ಕೆ ರೂಢಿ ಆಗ್ಬಿಟ್ಟಿದೆ. ಅದಕ್ಕೆ ರೂಢಿ ಆಗ್ಬಿಟ್ಟೈತೆ. ಕೊಂಬು ನೋಡು, ಕೊಂಬು ಇಲ್ಲೇ